ಆ, ವಯಸ್ಸಿಗೆ ಬಂದಿರೋ ಮಗ ನಮ್ಮ ಕೈ ಬಿಟ್ಟು ಹೊರಟದ್ನೇ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಇವತ್ತು ನಾನು ಹೊರಗಡೆ ಇರೋದ್ರಿಂದ ಫೇಸ್ ಕ್ಯಾಮಲ್ಲಿ ಬಂದು ಈ ಒಂದು ಸುದ್ದಿಯನ್ನು ನಾನು ನಿಮಗೆ ತಲುಪಿಸೋದಕ್ಕೆ ಆಗ್ತಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಮೂಲಕ ಈ ಒಂದು ಸುದ್ದಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ. ಒಂದೆಡೆ ಇವತ್ತು ನಾಡಿನ ಜನ ಮಹಾಶಿವರಾತ್ರಿಯ ಆಚರಣೆಯಲ್ಲಿದ್ದರೆ, ಇಂದು ಈ 5 ಯುವಕರ ಕುಟುಂಬ ಹೆತ್ತ ಮಕ್ಕಳನ್ನು ಕಳೆದುಕೊಂಡು ಶೋಕಾಚರಣೆಯಲ್ಲಿದೆ. ಇದಕ್ಕೆ ಕಾರಣ ಇಂದು ಬೆಳಗಿನ ಜಾವ ಬೆಂಗಳೂರು ತುಮಕೂರು ಮಾರ್ಗದ ಜಿಂದಾಲ್ ಫ್ಲೈಓವರ್ ಬಳಿ ನಡೆದಿರುವ ಈ ಭೀಕರ ಅಪಘಾತ. ಈ ಭೀಕರ ಅಪಘಾತದಲ್ಲಿ 4 ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದರೆ, ಬದುಕುಳಿದಿದ್ದ ಓರ್ವ ಯುವಕ ಆಸ್ಪತ್ರೆಗೆ ಸಾಗಿಸುವಂಥ ಮಾರ್ಗ ಮಧ್ಯದಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಮೊನ್ನೆ ಅಷ್ಟೇ ಹೊಸಕೋಟೆ ಬಳಿ ನಡೆದಂತಹ ಭೀಕರ ಅಪಘಾತದಲ್ಲಿ 7 ಜನ ಯುವಕರು ದಾರುಣ ಅಂತ್ಯ ಕಂಡಿದ್ದನ್ನು ಈ ರಾಜ್ಯದ ಜನ ಇನ್ನೂ ಮರೆತಿಲ್ಲ. ಅಷ್ಟರಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು, ಪೋಷಕರು ಮಕ್ಕಳನ್ನು ಹೊರಗಡೆ ಕಳಿಸೋಕೆ ಭಯಪಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೇಗಾಯಿತು ಈ ಅಪಘಾತ? ಯುವಕರು ಯಾಕಿಷ್ಟು ಮೈಮರೆತು ವಾಹನ ಚಾಲನೆ ಮಾಡ್ತಿದ್ದಾರೆ? ಎಲ್ಲವನ್ನು ನಾವು ವಿವರವಾಗಿ ನೋಡೋದಾದರೆ, ಈ ಅಪಘಾತದಲ್ಲಿ ಮೃತಪಟ್ಟಂಥ 5 ಯುವಕರ ಹೆಸರು ಈ ರೀತಿ ಇದೆ. ಮೃತರೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ಮೂಲದವರು. 17 ವರ್ಷದ ಧನುಷ್, 20 ವರ್ಷದ ಹರ್ಷಿತ್, 20 ವರ್ಷದ ದುರ್ಗಾಪ್ರಸಾದ್, 19 ವರ್ಷದ ಕೇಶವ್, 22 ವರ್ಷದ ಲಲಿತ್ ಈ ದಾರುಣ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದಾರೆ. ಇಂದು ಬೆಳಗಿನ ಜಾವ ಈ ಅಪಘಾತ ಸಂಭವಿಸಿದ್ದು. ಇತ್ತೀಚೆಗಷ್ಟೇ ಈ ಮೃತಪಟ್ಟ ಯುವಕರಲ್ಲಿ ಒಬ್ಬ ಲಲಿತ್ ಅನ್ನುವಂಥ ಯುವಕ ಸೆಕೆಂಡ್ ಹ್ಯಾಂಡ್ ಟಾಟಾ ಇಂಡಿಕಾ ಕಾರನ್ನು ಖರೀದಿ ಮಾಡಿದ್ದ. ಇದೇ ಖುಷಿಯಲ್ಲಿ ಸ್ನೇಹಿತರೊಟ್ಟಿಗೆ ನಿನ್ನೆ ರಾತ್ರಿ ದೊಡ್ಡಬಳ್ಳಾಪುರದಿಂದ ಬೆಂಗಳೂರು ಕಡೆಗೆ ಕಾರು ವಾಹನ ಚಾಲನೆ ಮಾಡ್ಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದ್ದೆ. ಬೆಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ಆಪೋಸಿಟ್ ವೇನಲ್ಲಿ ಹೋಗ್ತಿದ್ದಂಥ KSRTC ಬಸ್ಗೆ ಈ ಯುವಕರು ಡಿಕ್ಕಿ ಹೊಡೆದಿದ್ದಾರೆ. ಇನ್ನು ಈ ಅಪಘಾತ ನಡೆದಿದ್ದು ನೆಲಮಂಗಲ ಸಮೀಪದ ಜಿಂದಾಲ್ ಫ್ಲೈಓವರ್ ಬಳಿ. ಯುವಕರ ಕಾರು ತಾವು ಚಲಿಸುತ್ತಿದ್ದ ರಸ್ತೆಯ ಬಲಭಾಗದ ಡಿವೈಡರ್ಗೆ ಮೊದಲು ಡಿಕ್ಕಿ ಹೊಡೆದಿದೆ. ನಂತರ ವಿರುದ್ಧ ದಿಕ್ಕಿನಲ್ಲಿ ಬರ್ತಿದ್ದಂಥ KSRTC ಬಸ್ಗೆ ಮುಖಾಮುಖಿಯಾಗಿ ಹಾರಿ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಇದರ ಪರಿಣಾಮ KSRTC ಬಸ್ನ ಸಂಪೂರ್ಣ ಮುಂಭಾಗ ನಜ್ಜುಗುಜ್ಜಾಗೋಗಿದೆ. ಇತ್ತ ಟಾಟಾ ಇಂಡಿಕಾ ಕಾರು ಕೂಡ ಸಂಪೂರ್ಣ ಅಪ್ಪಚ್ಚಿಯಾಗೋಗಿರೋ ಕಾರಣದಿಂದ ಒಳಗಡೆ ಇದ್ದಂಥ 5 ಜನ ಹುಡುಗರಲ್ಲಿ 4 ಜನ ಸ್ಥಳದಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ. ಇತ್ತ ಓರ್ವ ಯುವಕ ರಕ್ತಸ್ರಾವದಲ್ಲಿ ಒದ್ದಾಡ್ತಿದ್ದ. ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಆ ಯುವಕ ಕೊನೆಯುಸಿರೆಳೆದಿದ್ದಾನೆ. ಈ ಕಡೆ ಅಪಘಾತಕ್ಕೆ ಒಳಗಾದಂಥ ಆಪೋಸಿಟ್ ಬರ್ತಿದ್ದಂಥ ಆ KSRTC ಬಸ್ನಲ್ಲೂ ಕೂಡ 40ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಿದ್ರು. ಬಸ್ ಡ್ರೈವರು ಈ ಅಪಘಾತವನ್ನು ಕಣ್ಣಾರೆ ನೋಡಿದ್ರಿಂದ ಹಾಗೂ ಮುಖಾಮುಖಿಯಾಗಿ ಫೇಸ್ ಮಾಡಿದ್ರಿಂದ ಸ್ವಲ್ಪ ಸಮಯ ಆತ ಕೂಡ ಶಾಕ್ಗೆ ಒಳಗಾಗಿದ್ರು. ಸದ್ಯ ಬಸ್ನಲ್ಲಿದ್ದವರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಆ ಯುವಕರು ಗುದ್ದಿದ್ದಂತಹ ಆ ಫೋರ್ಸ್ಗೆ ಆ ರಕ್ತದ ಕಲೆಗಳು ಡ್ರೈವರ್ ಮುಖಕ್ಕೆಲ್ಲ ಅಂಟಿಕೊಂಡಿದ್ವಂತೆ. ಇನ್ನು ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಮೃತದೇಹಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಸದ್ಯಕ್ಕೆ ನಡೀತಾ ಇದೆ. ಇತ್ತ ಪ್ರಾಥಮಿಕ ವರದಿಯಲ್ಲಿ ಆ ಯುವಕರು ಆ ಕಾರನ್ನು ಅತಿ ಹೆಚ್ಚು ವೇಗವಾಗಿ ಚಲಿಸುತ್ತಿದ್ದರಿಂದಲೇ ನಿಯಂತ್ರಣಕ್ಕೆ ಸಿಗದೆ ಆ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ಬಲಭಾಗದಲ್ಲಿ ಬರ್ತಿದ್ದಂಥ ಆ ಬಸ್ಗೆ ಹಾರಿ ಹೋಗಿ ಡಿಕ್ಕಿ ಹೊಡೆದಿಂದ ಅಂಶ ಕಂಡು ಬಂದಿದೆ. ಇತ್ತ ಆ ಯುವಕರ ಕುಟುಂಬಸ್ಥರ ಗೋಳಾಟ ಕೇಳೋರಿಲ್ಲ ಹೇಳೋರಿಲ್ಲ ಆಗಾಗಿದೆ ಆಸ್ಪತ್ರೆಯ ಶವಗಾರದ ಮುಂದೆ. ದಯವಿಟ್ಟು ಯಾವ ಮಕ್ಕಳು ಈ ರೀತಿ ಮಾಡಬೇಡ್ರಪ್ಪ ಅಂತ ಪೋಷಕರು ಕಣ್ಣೀರಿಡ್ತಿದ್ದಾರೆ. ಇತ್ತ ಅಪಘಾತ ಸಂಭವಿಸಿದ ನಂತರ ಪೊಲೀಸರು ಬೆಳ್ಳಂಬೆಳಗ್ಗೆ ಹೆತ್ತವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಇದರಲ್ಲಿ ಮೃತಪಟ್ಟಂಥ 17 ವರ್ಷದ ಧನುಷ್ ತಂದೆಗೆ ಫೋನ್ ಹೋಗಿದ್ದೆ ಬೆಳಗಿನ ಜಾವ. ಈ ಸಂದರ್ಭದಲ್ಲಿ ತಂದೆ ಪ್ರತಿಕ್ರಿಯೆ ಏನಿದೆ ಅಂತಂದರೆ, ಕೈ ಮೇಲೆ ಪುನೀತ್ ರಾಜ್ಕುಮಾರ್ ಟ್ಯಾಟೋ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳಿದ್ದಾರೆ. ಪೊಲೀಸರ ಪ್ರತಿಕ್ರಿಯೆ ಹೌದು ಎಂದಾಗ ಪಾಪ ತಂದೆ ಎಷ್ಟು ಸಂಕಟ ಪಟ್ಟಿರ್ಬೋದು ಅನ್ನೋದನ್ನು ನೀವು ಊಹೆ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ನಿನ್ನೆ ರಾತ್ರಿ ಅಮ್ಮ ಮತ್ತು ತಮ್ಮನನ್ನು ಬೇಕರಿಗೆ ಕರೆದುಕೊಂಡು ಈ ಹುಡುಗ ಧನುಷ್ ಸ್ವೀಟ್ ಕೊಡಿಸಿ ಆಚೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಆದರೆ ಮಗ ಮನೆಗೆ ವಾಪಸ್ ಬರಲಿಲ್ಲ ಅಂತಂದರೆ ಯಾವ ತಂದೆ ತಾಯಿ ಕೂಡ ಸಂಕಟ ಪಡಲ್ಲ ಹೇಳಿ. ಇತ್ತ ಲಲಿತ್ ತಾಯಿ ಏನು ಹೇಳ್ತಾರೆ ಅಂತಂದರೆ, ನನ್ನ ಮಗ CCTV ರಿಪೇರಿ ಕೆಲಸ ಮಾಡ್ಕೊಂಡಿದ್ದ, ಇತ್ತೀಚೆಗಷ್ಟೇ ಈ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನು ತಗೊಂಡಿದ್ದ. ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಕಣಮ್ಮ ಅಂತ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಹೋಗಿದ್ದಾನೆ. ಬಟ್ ನನ್ನ ಮಗ ಮನೆಗೆ ವಾಪಸ್ ಬರಲಿಲ್ಲ ಅಂತ ತಾಯಿ ಗೋಳಾಡ್ತಿದ್ದಾರೆ. ಒಟ್ಟಾರೆ ಹಬ್ಬದ ವಾತಾವರಣದ ದಿನ ಮೃತಪಟ್ಟ ಯುವಕರ ಇಡೀ ಕುಟುಂಬದಲ್ಲಿ ಇವತ್ತು ಶೋಕದ ವಾತಾವರಣ ಮಡುಗಟ್ಟಿದೆ. ಬಾಳಿ ಬದುಕಬೇಕಾಗಿದ್ದ 17ರಿಂದ 22 ವರ್ಷದೊಳಗಿನ ಈ ಯುವಕರು ದಾರುಣ ಅಂತ್ಯ ಕಂಡಿರೋದು ನಿಜಕ್ಕೂ ಬೇಸರದ ಸಂಗತಿ. ಕೊನೆಯದಾಗ ಒಂದು ಮಾತು ಹೇಳಬೇಕು ಅಂದರೆ, ಕಾರು ಅಥವಾ ಈ ಥರ ಎಕ್ಸೆಟ್ರಾ ಯಾವುದೇ ವಾಹನ ಆಗಿರ್ಬೋದು, ಅದು ಮೆಟಲಿಂದ ಮಾಡಿರುತ್ತೆ ಕಣ್ರಪ್ಪ. ಮನುಷ್ಯನ ದೇಹ ಮಾತ್ರ ಅಲ್ಲ. ಮನೆಯಿಂದ ಹೊರಟು ವಾಪಸ್ ಮನೆಗೆ ಬರುವಾಗ ಜಾಗ್ರತೆಯಿಂದ ಬನ್ನಿ. ನೀವು ತಡವಾಗಿ ಬಂದರೂ ಮನೆಯೇ ಸೇರ್ತೀರಿ. ಈ ರೀತಿ ಅತಿಯಾದ ಚಾಲನೆ ನಿಮಗೂ ಒಳ್ಳೆಯದಲ್ಲ, ನಿಮ್ಮ ಮನೆಯವ್ರಿಗೂ ಒಳ್ಳೆಯದಲ್ಲ, ಈ ಸಮಾಜಕ್ಕೂ ಒಳ್ಳೆಯದಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೃತಪಟ್ಟಂಥ ಯುವಕರ ಆತ್ಮಕ್ಕೆ ಶಾಂತಿ ಲಭಿಸಲಿ. ಮೊನ್ನೆ ಆ ಹೊಸಕೋಟೆ ಸಮೀಪ ಅಪಘಾತ ನಡೆದು 2 ದಿನವೂ ಕೂಡ ಆಗಿಲ್ಲ.
ಆ ಅಪಘಾತವನ್ನು ನೋಡಿದಂತಹ ಎಷ್ಟೋ ಜನ ಯಪ್ಪ ಇನ್ನು ಮುಂದೆ ಹುಷಾರಾಗಿರಬೇಕು, ಜಾಗರೂಕತೆಯಿಂದ ಇರಬೇಕು, ಮಕ್ಕಳುಗಳಿಗೆ ಕಾರ್ ಕೊಡಬಾರ್ದು ಅಂತ ಅಂದುಕೊಳ್ಳೋಷ್ಟರಲ್ಲಿ ಈ ಒಂದು ಸುದ್ದಿ ನಡೆದೈತೆ. ಆ್ಯಂಡ್ ಕೋಇನ್ಸಿಡೆನ್ಸ್ ನೋಡಿ, ಆ ಅಪಘಾತದಲ್ಲಿ ಮೃತಪಟ್ಟಂಥ ಆ ಹುಡುಗರು ವಯಸ್ಸು ಕೂಡ ಸೇಮ್ 17, 18, 16, ಇನ್ನು ಚಿಕ್ಕ ಹುಡುಗರು, PUC ಪರೀಕ್ಷೆ ಬರೆದು ಓದಂಥ ಹುಡುಗರವರು. ಇನ್ನು ಈ ಅಪಘಾತದಲ್ಲೇ ಮ್ಯಾಕ್ಸಿಮಮ್ ಅಂತಂದರೆ 22 ವರ್ಷ ಅಲ್ಲಿ ಕೂತಿದ್ದಂಥ 5 ಜನ ಹುಡುಗರಲ್ಲಿ. ಏನು 17 ವರ್ಷ, 18 ವರ್ಷ, ಒಬ್ಬಂಗೆ 19 ವರ್ಷ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಅಂದರೆ ಏನಾಗ್ಬಿಟ್ಟಿದೆ ಅಂತಂದರೆ ಇತ್ತೀಚೆಗೆ ಸಮಾಜ 16, 17 ದಾಟ್ತು ಅಂದ ತಕ್ಷಣವೇ ನಾವು ಈ ಸಮಾಜದಲ್ಲೇ ವಯಸ್ಕರು ಅನ್ನೋ ರೀತಿ ಈ ಮಕ್ಕಳುಗಳು ಬಿಂಬಿಸ್ಕೊಂಡ್ಬಿಟ್ಟಿದ್ದಾವೆ. ನಾವು ದೊಡ್ಡವರು, ಇನ್ನು ಮುಂದೆ ನಾವು ಅಡಲ್ಟ್ಸು, ನಾವೇನು ಬೇಕಾದರೂ ಮಾಡಬಹುದು. ಸಿನಿಮಾಗಳಲ್ಲಿ ನೋಡ್ತಾರಲ್ಲ, ಅದನ್ನು ರಿಯಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ತಂದೆ ತಾಯಿ ಪಾಪ ಅದೆಷ್ಟು ಕಷ್ಟಪಟ್ಟು ಇವ್ರನ್ನ ಸಾಕ್ತಿದ್ರು, ಓದಿಸ್ತಿದ್ರು, ಬೆಳೆಸಿದ್ರು. ಇವತ್ತು ಈ ಹುಡುಗರು ಕ್ರೇಜಲ್ಲಿ ಹೋದ್ರು ಅಥವಾ ವಿಧಿ ಅವ್ರಿಗೆ ಕಾಯ್ತಾ ಇತ್ತು, ಅವ್ರ ಕಾರು ನಿಯಂತ್ರಣಕ್ಕೆ ಸಿಗಲಿಲ್ವೋ ಗೊತ್ತಿಲ್ಲ. ಆದರೆ ಓದಂಥ ಒಬ್ಬ ಯುವಕನು ಕೂಡ ವಾಪಸ್ ಇವತ್ತು ಮನೆಗೆ ಬಂದಿಲ್ಲ. ಆ ಶವಗಾರದ ಮುಂದೆ ತಂದೆ ತಾಯಿ ಗೋಳಾಟ ಪಡ್ತಿದ್ದಾರೆ, ಹತ್ತು ಕಣ್ಣೀರಿಡ್ತಿದ್ದಾರೆ, ನಮ್ಮನ್ನು ಯಾರು ನೋಡ್ಕೊಳ್ಳೋರು ಅಂತಿದ್ದಾರೆ. ಎಲ್ಲವನ್ನು ನೋಡ್ತಾ ಇದ್ರೆ ಆ ಯುವಕರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಿದ್ದೇವಲ್ಲ, ಈ ಕಡೆ ತಂದೆ ತಾಯಿಗಳಿಗೆ ಆ ಭಗವಂತ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತಲೂ ಕೂಡ ಕೇಳ್ಕೋಬೇಕಾಗುತ್ತೆ. ಮೊನ್ನೆ ಅಷ್ಟೇ ನಡೆದಂಥ ಆ ಹೊಸಕೋಟೆ ಅಪಘಾತದಲ್ಲಿ ಆ ಗಗನ್ ತಾಯಿಯ ಕಣ್ಣೀರು, ಆ ಗಗನ್ ಕುಟುಂಬದವರ ಆಕ್ರಂದನ ನೋಡ್ತಾ ಇದ್ರೆ ನಿಜಕ್ಕೂ ಅದು ಹೇಳತೀರೋದು. ಒಬ್ಬನೇ ಮಗ ಇದ್ದಂತವನು, ಆ ತಾಯಿಗೆ ಕಣ್ ಕಾಣೋದಿಲ್ಲ, ಆಪ್ಕಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಮನೆಗೆ ಹೋಗಿ ಪ್ರತಿದಿನವೂ ಕೂಡ ಕೆಲಸ ಮಾಡಿಕೊಂಡು ಆ ಜವಾಬ್ದಾರಿನ ಹೆಗ್ಲ ಮೇಲೆ ಹೊತ್ಕೊಂಡು, ಅಮ್ಮ ನಾನು ಬರ್ತೀನಮ್ಮ, ನಾನು ಮಾಡ್ತೀನಮ್ಮ, ನಾನು ಮನೆ ಕಟ್ಟಬೇಕಮ್ಮ, ನಾನು ಕಾರ್ ತೊಗೋಬೇಕಮ್ಮ, ಈ ರೀತಿ ಕನಸು ಕಟ್ಕೊಂಡಿದ್ದಂಥ ಹುಡುಗ ಅವನು. ಆ ಹುಡುಗ ಆ ಅಪಘಾತದಲ್ಲಿ ಒಂದು ತಪ್ಪೇ ಇಲ್ಲ, ಮುಂದೆ ಹೋಗ್ತಿದ್ದ, ಹಿಂದೆ ಏನು ಬಂದೈತೆ ವಿಧಿ, ಆ ಜವರಾಯ ಕಾರ್ ರೂಪದಲ್ಲಿ ಬರ್ತಾನೆ ಅಂತ ಹುಡುಗ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಹುಡುಗ ದಾರುಣ ಅಂತ್ಯವನ್ನು ಕಾಣ್ತಾನೆ. ಸೊ 26 ವರ್ಷ ಹುಡುಗ, ಅವನಿಗೆ ಬಾಳಿ ಬದುಕಬೇಕಾದಂಥ ಹುಡುಗ. ಸೊ ಆ ಕಾರ್ನಲ್ಲಿ ಕೂತಿದ್ದಂಥ 6 ಯುವಕರ ವಯಸ್ಸು ಕೂಡ 16, 17. ಸೊ ನಿಜಕ್ಕೂ ಬೇಸರ ಆಗ್ತಾಯಿದೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿ ನಿಮ್ಮ ಮುಂದೆ ವರದಿ ಮಾಡಿ ಇಡೋದಕ್ಕೆ. ಇನ್ನು ಮುಂದೆ ಆದ್ರೂ ಮಕ್ಕಳು ತಾವು ಹೋಗುವಂತಹ ಸಂದರ್ಭದಲ್ಲಿ, ತಾವು ಹೋಗುವಂತಹ ದಾರಿಯಲ್ಲಿ, ತಾವು ಬಳಸುವಂತಹ ವಾಹನಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮದಿರು ಎಷ್ಟು ಹೇಳಿದ್ರು ನೀವು ಅಂತ ಅಂದ್ಬಿಟ್ಟು ಆಚೆಗೆ ಬರ್ತೀರಿ ಹೊರತು, ಆಚೆಗೆ ಬಂದಮೇಲೆ ನಿಮ್ಮ ಚಾಳಿಯನ್ನು ಮತ್ತೆ ಮುಂದುವರಿಸ್ತೀರಿ. ಯಾವ ಕಾರಣಕ್ಕೂ ನೀವು ತಂದೆ ತಾಯಿಯ ಮಾತನ್ನು ಕೇಳುವಂಥ ಮಕ್ಕಳು ಅಂತ ಇತ್ತೀಚೆಗೆ ನೋಡಿದ್ರೆ ಯಾವ ಕಾರಣಕ್ಕೂ ಅನ್ನಿಸ್ತಿಲ್ಲ. ಜನರೇಷನ್ Z ಅಂತೆ, ಇನ್ನೊಂದೇನೋ ಆಲ್ಫಾ ಅಂತೆ ಇತ್ತೀಚೆಗೆ ಹುಡ್ತಿರ್ತಕ್ಕಂಥ ಮಕ್ಕಳುಗಳದು ಈ ಎಲ್ಲ ಪೀಳಿಗೆಗಳನ್ನು ನೋಡ್ತಾ ಇದ್ದರೆ, ಮುಂದೆ ಈ ಪೀಳಿಗೆ ಸಮಾಜಕ್ಕೆ ಪೂರಕ ಆಗುತ್ತಾ, ಮಾರಕ ಆಗುತ್ತಾ ಅನ್ನುವಂತಹ ಭಯದ ವಾತಾವರಣ ಸದ್ಯ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಪೊಲೀಸರು ಪ್ರಾಥಮಿಕ ವರದಿಯಲ್ಲಿ ಸ್ಪಷ್ಟತೆ ಆಗಿದ್ದು, ಈ ಹುಡುಗರು ವೇಗದ ಮಿತಿ ಜಾಸ್ತಿ ಇದ್ದಿದ್ದರಿಂದಲೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆ ಕಾರ್ನ. ಸೆಕೆಂಡ್ ಹ್ಯಾಂಡ್ ಕಾರು ಅಂದರೆ ಟಾಟಾ ಇಂಡಿಕಾ ಕಾರ್ ಅಂತಂದ್ರೆ ಅದು ಹೆಚ್ಚು ಕಮ್ಮಿ ಅದು ಸ್ಟಾಪ್ ಆಗಿ ಮ್ಯಾನುಫ್ಯಾಕ್ಚರ್ ಎಷ್ಟೋ ವರ್ಷ ಆಗಿದೆ ಟಾಟಾ ಇಂಡಿಕಾ ಕಾರು. ಏನಿಲ್ಲ ಅಂತಂದ್ರೂ ಒಂದು 15ರಿಂದ 16 ವರ್ಷದ ಹಳೆಯ ಕಾರಾಗಿರುತ್ತೆ. ಕಂಟ್ರೋಲ್ಗೆ ಇವ್ರಿಗೆ ಸಿಕ್ಕಿರಲ್ಲ. ಅನ್ನೋದಕ್ಕಿಂತ ಈ ಹುಡುಗರು ವಯಸ್ಸಿರುತ್ತಲ್ಲ 17ರಿಂದ 18, ಆ ಒಂದು 4-5 ಜನ ಕೂರಿಸ್ಕೊಂಡು 140-150ರಲ್ಲಿ ಆ ಕಾರ್ ಅಂದರೆ ಮಿನಿಮಮ್ ಅಂದ್ರೆ ಒಂದು 110 ಸ್ಪೀಡಲ್ಲಂತೂ ಇದ್ದೇ ಇರ್ತಾರೆ. ಕಾರ್ನ ಕಂಟ್ರೋಲ್ ಮಾಡೋ ಶಕ್ತಿ ಇರಲ್ಲ ಈ ಹುಡುಗರುಗಳಲ್ಲಿ ಕಾರ್ನ ಕಂಟ್ರೋಲ್ ಮಾಡೋ ಶಕ್ತಿನೇ ಇರಲ್ಲ. ಅಂಥದ್ರಲ್ಲೂ ಕೂಡ ಸ್ಪೀಡ್ ಬೇಕು ಅಂತಂತಾರೆ. ಆ ಸ್ಪೀಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆಪೋಸಿಟ್ ಏನಾರು ಬಂತು ಅಂದರೆ ಬೈಕೇ ಅರ್ಧ ನಡ್ಗೋಗಿರ್ತಾರೆ ಇವರು. ಸೊ ಹಾಗಾಗಿ ದಯವಿಟ್ಟು ವೇಗದ ಮಿತಿ ಕಡಿಮೆಯಲ್ಲಿರಲಿ, ಅಳವಡಿಸ್ಕೊಳ್ಳಿ, ಇದನ್ನು ಬದುಕಿ ನಿಮ್ಮ ಎತ್ತವ್ರನ್ನ ಹೊಟ್ಟೆ ಉರಿಸ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಆ ಹುಡುಗರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಎತ್ತವರ ಸಂತಾಪಕ್ಕೆ, ಆ ದುಃಖಕ್ಕೆ ಅದನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ತುಮಕೂರು ಕಡೆಯಿಂದ ಬರ್ತಕ್ಕಂಥ ಒಂದು ಕಾರು ಈ ಮೀಡಿಯನನ್ನು ದಾಟಿ ಹೋಗಿ ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ಬಸ್ಸಿಗೆ ಮುಖಾಮುಖಿಯಾಗಿ ಇದು ಅಪಘಾತ ಆಗಿದೆ. ಬೇಸಿಕಲಿ ಅಂದರೆ ಪ್ರೈಮರಿ ಅದು ಆ ಥರ ಅಂತ ಗೊತ್ತಾಗಿದೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರಾಥಮಿಕ ಇನ್ಫಾರ್ಮೇಷನ್ ಪ್ರಕಾರ ಒಟ್ಟು 4 ಜನ ಡೆತ್ ಆಗಿದ್ದಾರೆ, ಒಬ್ಬರು ಇಂಜೂರ್ಡ್ ಇದ್ದಾರೆ ಅಂತ ಗೊತ್ತಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಮುಂದೆ ತನಿಖೆ ಮುಂದುವರಿತದೆ. ವಯಸ್ಸಿಗೆ ಬಂದಿರೋ ಮಗ ನಮ್ಮ ಕೈ ಬಿಟ್ಟು ಹೊರಟದ್ನೇ. ಏನು ಹೇಳಲಿಲ್ಲ ಸರ್. ಲಲಿತ್ ಕುಮಾರ್ ಅಂದ್ಬಿಟ್ಟು ಇಲ್ಲ ಸರ್, ಓದ್ ಕಂಪ್ಲೀಟ್ ಆಗಿತ್ತು. CC ಕ್ಯಾಮ್ರಾ ಆಪರೇಟರ್ ವರ್ಕ್ ಮಾಡ್ತಿದ್ರು. ಏನಾದ್ರು ಹೇಳಿ ಹೋಗಿದ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ನಮ್ಮ ಬರ್ತೀನಿ ಅಂತ ಹೇಳಿ? ಯಾರ ಜೊತೆ ಏನು ಹೇಳಲಿಲ್ಲ. ಸುಮ್ಮನೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಮ್ಮ, ಬರೋದ್ ಲೇಟ್ ಐತೆ ಅಂತ ಹೇಳಿದ ಅಷ್ಟೇ ಸರ್, ಇನ್ನೇನು ಹೇಳಲಿಲ್ಲ. ಎಲ್ಲ ಸ್ನೇಹಿತರು? ಹೌದು ಸರ್. ಅವ್ರು ಗೊತ್ತಿಲ್ಲ ಸರ್, ಯಾರ್ದು ಕಾರು ಗೊತ್ತಿಲ್ಲ ನಮ್ಗೆ. ಎಷ್ಟು ಗಂಟೆ ಹೊರಟಿರ್ಬೋದು ಮನೆಗೆ? ಏನಾದ್ರು ಹೇಳಿದ್ರ ಸರ್? ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಮನೆ ಬಿಟ್ಟಿದ್ದವನು.
ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ, ಲೇಟ್ ಆದಿತ್ತಮ್ಮ ಬರೋದು ಅಂತ. ಸರಿನಪ್ಪ ಅಂತಂದ್ವಿ ಅಷ್ಟೇ ಸರ್, ಇನ್ನೇನು ಏನು ಹೇಳಲಿಲ್ಲ. ಫೋನ್ ಮಾಡಿದ್ವಿ, ಫೋನ್ ಮಾಡಿದ್ದೆ 8:15 8:45 ಎಲ್ಲ ಫೋನ್ ಮಾಡಿದ್ದೆ, ಬರ್ತೀವಿ ಅಂತಂದ. ಬೆಂಗಳೂರು ಕಡೆ ಏನು ನಮ್ಗೆ ಗೊತ್ತಿಲ್ಲ ಸರ್ ಏನಕ್ಕೆ ಹೋಗಿದ್ರು ಅಂತ. ಎಲ್ಲೇ ದೊಡ್ಡಬಳ್ಳಾಪುರದಲ್ಲಿ ನೀವು ಏನ್ ಕೆಲಸ ಮಾಡ್ತೀರಿ ನೀವು ಪೇರೆಂಟ್ಸ್? ಸರ್ ನಾನು ಟೀಚರು ಸರ್. ನಮ್ದು ಪವರ್ ಲೂಮ್ಸ್ ಇದ್ದಾರೆ, ಮನೆಯವರು ಪವರ್ ಲೂಮ್ಸ್ ವರ್ಕ್ ಮಾಡ್ತಾರೆ. ನಾನು ಟೀಚರು, ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ನಿಮ್ಮ ಹೆಸರಮ್ಮ? ರೂಪ.